Hi students, welcome to Department of Collegiate and Technical Education. Let us learn computer codes. I am Reshma, working as lecturer in Government Polytechnic, Ramnagara. The course objective is computer codes. You are going to learn the what is computer codes, types of computer codes, and how the codes are used to represent the data. And the outcome of this session is you'll be able to understand different computer codes, apply the knowledge of the computer codes to represent the data. Let's start the session. First, let us see how are the characters represented in the computer. ಅಂದರೆ ಕಂಪ್ಯೂಟರ್ ಅಲ್ಲಿ ಕ್ಯಾರೆಕ್ಟರ್ಸ್ ಅಂದ್ರೆ ಯಾವ್ದಾದ್ರು ಕ್ಯಾರೆಕ್ಟರ್ಸ್ ಅಥವಾ ಸಿಂಬಲ್ಸ್ ನೀವು ಕೊಡ್ತೀರಲ್ವಾ ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೋಡೋಣ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ by using the binary coding schemes. ಅಂದ್ರೆ ನಾವು ಬೇರೆ ಬೇರೆ ಬೈನರಿ ಕೋಡಿಂಗ್ ಸ್ಕೀಮ್ಸ್ ಯೂಸ್ ಮಾಡಿಕೊಂಡು ಯಾವುದೇ ನೀವು ಡೇಟಾ ಫೀಡ್ ಮಾಡ್ತೀರಲ್ವಾ ಕಂಪ್ಯೂಟರ್ಗೆ ಅದನ್ನ ಅಲ್ಲಿ ನೀವು ಕಂಪ್ಯೂಟರ್ ಡೇಟಾನಲ್ಲಿ ಬೈನರಿ ಕೋಡಿಂಗ್ ಸ್ಕೀಮ್ಸ್ನ ಯೂಸ್ ಮಾಡಿಕೊಂಡು ರೆಪ್ರೆಸೆಂಟ್ ಮಾಡ್ಬೋದು. ಈಗ ನಿಮ್ಗೆ ಇಲ್ಲಿ ಪಿಕ್ಚರ್ಸ್ ಕಾಣ್ಬೋದು. ಇಲ್ಲಿ ಪಿಕ್ಚರ್ಸ್ ಅಲ್ಲಿ ಯು ಕ್ಯಾನ್ ಸಿ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ. The data can be some picture like sun or some images or some shapes ಆಗಿರ್ಬೋದು, ಸರ್ಕಲ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು, ನಂಬರ್ಸ್, ಆಲ್ಫಾಬೆಟ್ಸ್. ಸೊ ಈ ತರ ಬೇರೆ ಬೇರೆ ಡೇಟಾನ ನೀವು ಕಂಪ್ಯೂಟರ್ಗೆ ಕೊಟ್ಟಾಗ ಅದು ಕಂಪ್ಯೂಟರ್ ಯಾವ ತರ ರೆಪ್ರೆಸೆಂಟ್ ಮಾಡುತ್ತೆ ಆ ಡೇಟಾನ ಅಂದ್ರೆ ಇಟ್ ಕ್ಯಾನ್ ಓನ್ಲಿ ಅಂಡರ್ಸ್ಟ್ಯಾಂಡ್ ಝೀರೋಸ್ ಅಂಡ್ ಒನ್ಸ್. ಸೊ ಈ ಝೀರೋಸ್ ಅಂಡ್ ಒನ್ಸ್ ಅನ್ನೋ ಬೈನರಿ ಕ್ಯಾರೆಕ್ಟರ್ಸ್ ನಂಬರ್ಸ್ನ ರೆಪ್ರೆಸೆಂಟ್ ಮಾಡೋಕ್ಕೆ ನಾವು ಕೋಡಿಂಗ್ ಸ್ಕೀಮ್ಸ್ನ ಯೂಸ್ ಮಾಡ್ತೀವಿ ಆರ್ ದ ಕಂಪ್ಯೂಟರ್ ಕೋಡ್ಸ್ನ ಯೂಸ್ ಮಾಡ್ತೀವಿ. A binary coding scheme or the computer codes assigns a unique sequence of bits to each character. So ಪ್ರತಿಯೊಂದು ಕ್ಯಾರೆಕ್ಟರ್, ಫಾರ್ ಎಕ್ಸಾಂಪಲ್ ಎ ಅಂತ ತಗೊಂಡಾಗ ಎಗೆ ಒಂದು ಯುನೀಕ್ ಆದ ಸೀಕ್ವೆನ್ಸ್ ಆಫ್ ಬಿಟ್ಸ್ನ ಯೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 100000010 ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಸೊ ದಿ ಸೀಕ್ವೆನ್ಸ್ ಆಫ್ ಬಿಟ್ಸ್ ಆರ್ ಯೂಸ್ ಟು ರೆಪ್ರೆಸೆಂಟ್ ಎ. ಈ ತರ ನಾವು ಬೇರೆ ಬೇರೆ ಕೋಡ್ಸ್, ಕಂಪ್ಯೂಟರ್ ಕೋಡ್ಸ್ನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಕೋಡ್ಸ್ನ ಬೈನರಿ ನಂಬರ್ಸ್ನ ರೆಪ್ರೆಸೆಂಟ್ ಮಾಡೋಕೆ ಯೂಸ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ವೈ ದ ಕಂಪ್ಯೂಟರ್ ಕೋಡ್ಸ್ ಈಸ್ ಯೂಸ್ಡ್. ಸೊ ವೈ ಕಂಪ್ಯೂಟರ್ ಕೋಡ್ಸ್? ಇಟ್ ಪ್ರೊವೈಡ್ಸ್ ದ ಮೀನ್ಸ್ ಟು ಇಂಟರಾಕ್ಟ್ ವಿತ್ ದ ಕಂಪ್ಯೂಟರ್. ಅಂದ್ರೆ ನಾವು ಕಂಪ್ಯೂಟರ್ ಜೊತೆ ಇಂಟರಾಕ್ಟ್ ಮಾಡಕ್ಕೆ ಇದು ಯಾವುದೇ ಒಂದು ವಿಧಾನ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮನುಷ್ಯ ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ದ ಹೈ ಲೆವೆಲ್ ಲ್ಯಾಂಗ್ವೇಜಸ್. ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಆಗಿರ್ಬೋದು. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಕ್ಕಾಗಲ್ಲ, ನ್ಯಾಚುರಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಹೆಲೋ ಅಂತ ಹೇಳ್ತೀವಿ ನಾವು. ಸೊ ಹೆಲೋ ಅನ್ನೋದನ್ನ ಕಂಪ್ಯೂಟರ್ಗೆ ಅರ್ಥ ಆಗೋದು ಓನ್ಲಿ ಬೈನರಿ ನಂಬರ್, ಝೀರೋಸ್ ಮತ್ತೆ ಒನ್ಸ್ ಅಷ್ಟೇ ಅರ್ಥ ಆಗೋದು. ಸೊ ನೀವು ಹೆಚ್ಚಿನ ಯಾವ ತರ ರೆಪ್ರೆಸೆಂಟ್ ಮಾಡ್ಬೋದು ಅಂದ್ರೆ ಸೀಕ್ವೆನ್ಸ್ ಆಫ್ ಬಿಟ್ಸ್ ಆರ್ ಗ್ರೂಪ್ ಆಫ್ ಬಿಟ್ಸ್ ಯೂಸ್ ಮಾಡ್ಕೊಂಡು ಇಲ್ಲಿ ರೆಪ್ರೆಸೆಂಟ್ ಮಾಡಿದೀವಿ. 01000100. ಸಿಮಿಲರ್ಲಿ ಅನ್ನೋದನ್ನ 01000101. ಆ ತರ ನಾವು ಬೇರೆ ಬೇರೆ ಕ್ಯಾರೆಕ್ಟರ್ಸ್ನ ವಿ ಆರ್ ಗೋಯಿಂಗ್ ಟು ಯೂಸ್ ದ ಡಿಫರೆಂಟ್ ಸೀಕ್ವೆನ್ಸ್ ಆಫ್ ಬಿಟ್ಸ್ ಟು ರೆಪ್ರೆಸೆಂಟ್ ಇನ್ಸೈಡ್ ದ ಕಂಪ್ಯೂಟರ್. ಓಕೆ, ಸೊ ವಾಟ್ ವಿ ಆರ್ ಡೂಯಿಂಗ್ ಹಿಯರ್ ಇಸ್ ವೆನ್ ಅ ಲೆಟರ್ ಇಸ್ ಪ್ರೆಸ್ಡ್ ಆನ್ ಅ ಕೀಬೋರ್ಡ್. ಈಗ ನಾವು ಯಾವುದೇ ಒಂದು ಕ್ಯಾರೆಕ್ಟರ್ ಲೆಟರ್ನ ಕೀಬೋರ್ಡ್ ಅಲ್ಲಿ ಪ್ರೆಸ್ ಮಾಡಿದಾಗ ಆ ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಆರ್ ಕನ್ವರ್ಟೆಡ್ ಇನ್ ಟು ಬೈನರಿ ಫಾರ್ಮ್. ಯಾಕಂದ್ರೆ ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಅಂದ್ರೆ ವೋಲ್ಟೇಜ್ ಅಲ್ಲಿ ಒಂದ್ಲಿ ಟು ವಿ ಹ್ಯಾವ್ ಒಂದು ಹೈ ಲೆವೆಲ್ ಮತ್ತೊಂದು ಲೋ ಲೆವೆಲ್. ಸೊ ಆ ಬೈನರಿ ಫಾರ್ಮ್ಗೆ ಅದು ಕನ್ವರ್ಟ್ ಆಗ್ಬಿಟ್ಟು it is used as a different computer codes and stores in a memory. So different computer codes ಬೇರೆ ಬೇರೆ codes ನ ಯೂಸ್ ಮಾಡಿಕೊಂಡು ಮೆಮೊರಿ ನಲ್ಲಿ ಸ್ಟೋರ್ ಮಾಡುತ್ತೆ. ಮೆಮೊರಿ ಸಿಂಬಲ್ is this one. Okay, so this is the disk symbol which is used to represent the memory, denote the memory in the computer. The computer processes the data as bytes of information and converts them to the letters as we see on the monitor screen or on the printer page. So ಈಗ ನಮಗೆ ಮೆಮೊರಿ ನಲ್ಲಿ ಸ್ಟೋರ್ ಆದಾಗ ಅದು ಝೀರೋಸ್ ಅಂಡ್ ಒನ್ಸ್ ಸ್ಟೋರ್ ಆಗಿರುತ್ತೆ. ವಾಪಸ್ ವೆನ್ ಯು ರಿಟ್ರೀವ್ ದ ಡೇಟಾ ಮತ್ತೆ ನಾವು ಮಾನಿಟರ್ ಅಲ್ಲಿ ಡೇಟಾನ ನೋಡಿದಾಗ ಇಟ್ ವಿಲ್ ಬಿ ಕನ್ವರ್ಟೆಡ್ ಬ್ಯಾಕ್ ಟು ದ characters or the alphabets so that the user will be able to understand what has been written. ಮತ್ತೆ zeros and ones ಅಲ್ಲಿ ನಿಮಗೆ ಔಟ್ಪುಟ್ ಕಾಣಿಸಿದಾಗ you will not be able to understand what it is. It is difficult to read. ಓದೋ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅದು it converts it back to the natural language or the some user human friendly language ಗೆ ಕನ್ವರ್ಟ್ ಮಾಡಿ ಡಿಸ್ಪ್ಲೇ ಮಾಡುತ್ತೆ. So that is why the computer codes are used. So main purpose of using is computer code is to represent the data inside the computer in a binary form. Okay, next they are used in the
internal representation of data in the computer. As I already told you, the computer can understand only the binary numbers. That's why the main purpose of computer code is to represent the internal representation of data in the computers. Okay. In binary coding, every symbol that appears in the data is represented by a group of bits. ಸೊ ಬೈನರಿ ಕೋಡಿಂಗ್ ಅಲ್ಲಿ ಏನಾಗುತ್ತಂದ್ರೆ ಯಾವುದೇ ಒಂದು ಡೇಟಾನ ನೀವು ಸಿಂಬಲ್ ಅಥವಾ ಡೇಟಾನ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಅದನ್ನ ಗ್ರೂಪ್ ಆಫ್ ಬಿಟ್ಸ್ ಯೂಸ್ ಮಾಡಿಕೊಂಡು ರೆಪ್ರೆಸೆಂಟ್ ಮಾಡ್ತೀವಿ. Okay, the most commonly used binary computer codes are BCD, EBCDIC, ASCII, etc. So ಈ ತರ ತುಂಬಾ ಕಾಮನ್ ಆಗಿ ಯೂಸ್ ಮಾಡೋದಂದ್ರೆ ನಾವು BCD, EBCDIC ಮತ್ತೆ ASCII. Now let us learn each one in detail. Before that, let us have a quick glance on the types of computer codes. So first one is BCD. BCD ಅಂದ್ರೆ ಏನು? BCD ಅಂದ್ರೆ binary coded decimal. The full form of BCD is binary coded decimal. Next one is EBCD IC. EBCD IC ಅಂದ್ರೆ extended binary coded decimal interchange code ಅಂತ ಅದರ full form ಆಗಿರುತ್ತೆ. Okay, ಮೂರನೇದು ಬಂದ್ಬಿಟ್ಟು ASCII or ASCII ಅಂತ. It is the full form of ASCII is American Standard Code for Information Interchange. Okay, so ಇದಾದ್ಮೇಲೆ ನೆಕ್ಸ್ಟ್ ಬರೋದು ಗ್ರೇ ಕೋಡ್ ಅಂತ ಹೇಳ್ಬಿಟ್ಟು. ಆಫ್ಟರ್ ಗ್ರೇ ಕೋಡ್ ವಿ ಹ್ಯಾವ್ ಒನ್ ಮೋರ್ ಕಂಪ್ಯೂಟರ್ ಕೋಡ್ ಕಾಲ್ಡ್ ಆಸ್ XS3 ಕೋಡ್ ಫಾಲೋಡ್ ಬೈ ದ ಯೂನಿಕೋಡ್. ಸೊ ಯೂನಿಕೋಡ್ ಅನ್ನೋದು ಈಗ ಕರೆಂಟ್ ಟೆಕ್ನಾಲಜಿನಲ್ಲಿ ಯೂಸ್ ಆಗ್ತಿದೆ, ತುಂಬಾನೇ ವಾಸ್ಟ್. ಇಟ್ ಹ್ಯಾಸ್ ಗೇನ್ ಅ ಲಾಟ್ ಆಫ್ ಪಾಪ್ಯುಲಾರಿಟಿ ಬಿಕಾಸ್ ಇಟ್ ಕ್ಯಾನ್ ರೆಪ್ರೆಸೆಂಟ್ ಲಾಟ್ಸ್ ಆಫ್ ಮಲ್ಟಿ ಲ್ಯಾಂಗ್ವೇಜಸ್. ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ನೀವು ಯೂನಿಕೋಡ್ ಯೂಸ್ ಮಾಡಿಕೊಂಡು ರೆಪ್ರೆಸೆಂಟ್ ಮಾಡ್ಬೋದು. ಸೊ ಇಟ್ ಹ್ಯಾಸ್ ಗೇನ್ ಲಾಟ್ ಆಫ್ ಪಾಪ್ಯುಲಾರಿಟಿ. Now let us see each one in detail. So BCD ಅಂದ್ರೆ ಏನು ಅಂತ ನೋಡೋಣ. So BCD ಅಂದ್ರೆ binary coded decimal, as you all know. It stands for binary coded decimal. It can also be called as 8421 code ಅಂತಾನು ಕರಿಬಹುದು. Okay, so it is a weighted code. weighted code ಅಂದ್ರೆ ಏನಂತ? weighted code ಅಂದ್ರೆ ಪ್ರತಿಯೊಂದು ಪೊಸಿಷನ್ ಕೂಡ ಒಂದು ವ್ಯಾಲ್ಯೂ ಇರುತ್ತೆ, ವೇಟ್ ಇರುತ್ತೆ. ಸೊ ಸಚ್ ಕೈಂಡ್ ಆಫ್ ಕೋಡ್ ಇಸ್ ಕಾಲ್ಡ್ ಆಸ್ ಅ ವೇಟೆಡ್ ಕೋಡ್. ಯಾವಾಗಲೂ ಯಾವುದೇ ಕೋಡ್ ವೇಟೆಡ್ ಆಗಿದ್ದಾಗ ಯು ಕ್ಯಾನ್ ಪರ್ಫಾರ್ಮ್ ಸಮ್ ಅರಿಥಮೆಟಿಕ್ ಆಪರೇಷನ್ಸ್ ಆನ್ ದಟ್ ಕೈಂಡ್ ಆಫ್ ಕೋಡ್. ಅದೇ ನಾನ್ ವೇಟೆಡ್ ಕೋಡ್ ಅಲ್ಲಿ ನಾವು ಯಾವುದೇ ಅರಿಥಮೆಟಿಕ್ ಆಪರೇಷನ್ಸ್ ನ ಮಾಡಕ್ ಬರಲ್ಲ, ಬಿಕಾಸ್ ಪ್ರತಿ ಪೊಸಿಷನಲ್ ವ್ಯಾಲ್ಯೂಗೆ ಕೂಡ ವೇಟ್ ಇರಲ್ಲ. ಓಕೆ, ಆ ಪೊಸಿಷನಲ್ ವ್ಯಾಲ್ಯೂ ಇರಲ್ಲ. Okay, that's why we cannot perform the arithmetic operations. In this code, each decimal digit is represented by a 4-bit binary number. So ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಪ್ರತಿ ಒಂದು ಡೆಸಿಮಲ್ ಡಿಜಿಟ್ ನ ಕೂಡ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿರೋಂಥ ಬೈನರಿ ನಂಬರ್ ನ ಯೂಸ್ ಮಾಡಿಕೊಂಡು ರೆಪ್ರೆಸೆಂಟ್ ಮಾಡ್ತೀವಿ. ಬಟ್ ಪ್ರತಿ ಬೈನರಿ ನಂಬರ್ 4 ಬಿಟ್ ಆಗಿರುತ್ತೆ. ಓಕೆ, ಸೊ in BCD with 4 bits we can represent 16 numbers. ನಾವು 4 bits ಯೂಸ್ ಮಾಡಿಕೊಂಡು 16 numbers ನ represent ಮಾಡಬಹುದು. ಬಟ್ in BCD code only first 10 of these are used. ಸೊ ಇದರಲ್ಲಿ ನಾವು ಫಸ್ಟ್ 10 digits ನ ಮಾತ್ರ ಫಸ್ಟ್ 10 ನ ಮಾತ್ರ ಯೂಸ್ ಮಾಡ್ಕೋತೀವಿ. ಉಳಿದಿರೋದನ್ನ we'll see what happens. Okay, the remaining 6 codes like 1010 1111 are invalid in BCD. So 1010 onwards ಅಂದ್ರೆ ಈ 1010 to 1111. Okay, these are the invalid codes. This is one of the early computers code. ತುಂಬಾ ಹಳೆ ಕಾಲದಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಕಂಪ್ಯೂಟರ್ ಡೆವಲಪ್ ಆಗಿತ್ತಲ್ವಾ, ಆವಾಗ ಇದನ್ನ ಯೂಸ್ ಮಾಡ್ತಿದ್ರು. ಬಟ್ now it has not gained, it is not so popular. So let us see a table for the BCD code. Okay, so binary coded decimal. BCD code is also called as 8421 ಅಂತಾನು ಕರೀತಾರೆ. ಯಾಕೆ ಇದನ್ನ 8421 ಕರೀತಾರೆ ಅಂತ ನೋಡೋಣ. ಯಾಕಂದ್ರೆ ಇದಕ್ಕೆ ಪ್ರತಿಯೊಂದು ಪೊಸಿಷನ್ಗೆ ಕೂಡ ಅದರದ್ದೇ ಆದಂತ ವೇಟ್ ಇರುತ್ತೆ. ಹಿಯರ್ ವಿ ಕ್ಯಾನ್ ಸಿ, ವಿ ಕ್ಯಾನ್ ರೈಟ್ ಇಟ್ ಆಸ್ 8421 ಅಂತ ನೀವು ಬರ್ಕೊಂಡು ಯು ಕ್ಯಾನ್ ಪುಟ್ ದ ವ್ಯಾಲ್ಯೂಸ್ ಓವರ್ ದೇರ್. ಇಟ್ ವಿಲ್ ಬಿ ಈಸಿ ಫಾರ್ ಯು. ಫಾರ್ ಎಕ್ಸಾಂಪಲ್, ಈಗ ಝೀರೋನ ನೀವು BCD ನಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂದ್ರೆ ಝೀರೋಗೆ ಯಾವುದೇ ವೇಟ್ಸ್ ಹಾಕೋದಕ್ಕಾಗಲ್ಲ. ಸೊ 000 ಅಂತಾನೆ ಕೊಡ್ಬೋದು ನೀವು. ನೆಕ್ಸ್ಟ್ 1ಗೆ ಏನ್ ಮಾಡ್ತೀರಾ? ಸೊ 1 ಇರೋ ಜಾಗದಲ್ಲಿ ನೀವು 1 ಹಾಕೋಬೇಕು. ರಿಮೈನಿಂಗ್ ಪ್ಲೇಸಸ್ ಯು ಹ್ಯಾವ್ ಟು ಪುಟ್ zeros. ಸೊ ದ BCD equivalent for 1 is 0001. 2ಗೆ ಏನ್ ಮಾಡ್ಬೋದು? ಸೊ 2 ಇರೋ ಜಾಗ, ಸೊ where is 2? 2 is in the second place, so place 1 there. And the remaining places you put zeros. So this is 0010. So this is the BCD equivalent for 2. ಹಾಗೆ 3ಗೆ ಏನ್ ಮಾಡ್ಬೋದು ನಾವು? 3ಗೆ ನಾವು 2 ಮತ್ತೆ 1 ಸೇರಿದ್ರೆ 2 plus 1 is 3. ಸೊ 2 ಮತ್ತೆ ಈ 1 ಇರೋ ಜಾಗದಲ್ಲಿ ನಾವು 1 ಅಂತ ಹಾಕೋಬೇಕು. ಸೊ ರಿಮೈನಿಂಗ್ ಪ್ಲೇಸಸ್ ಯು ಪುಟ್ ಇಟ್ as 0. ಸೊ 0011.
ನೆಕ್ಸ್ಟ್ 5 ನೋಡೋಣ. ಸೊ 5ಗೆ ಏನ್ ಮಾಡ್ತೀರಾ, 5 ಹೇಗೆ ಸಿಗುತ್ತೆ ನಿಮ್ಗೆ, 4 + 1 ಸೇರಿದ್ರೆ 5 ಆಗುತ್ತೆ ಅಲ್ವಾ. ಸೊ 4 ಮತ್ತೆ 1 ಇರೋ ಜಾಗದಲ್ಲಿ 1 ಹಾಕೊಳ್ಳಿ. ಸೊ ಇಲ್ಲಿ 4 ಇರೋ ಜಾಗದಲ್ಲಿ 1 ಹಾಕೊಳ್ಳಿ, ಮತ್ತೆ 1 ಅಂತ ಇದೆಯಲ್ಲ ಅಲ್ಲಿ 1 ಹಾಕ್ಬೇಕು. ಸೊ ಅವಾಗ 0 1 0 1 ಅಂತ ಸಿಗುತ್ತೆ. ಸೊ ದಿಸ್ ಇಸ್ ಕನ್ಸಿಡರ್ಡ್ ಆಸ್ 5 ಇನ್ BCD. ಹಾಗೆ 9 ನ ನೋಡೋಣ. 9ಗೆ ಏನ್ ಮಾಡ್ಬೋದು, ಸೊ 9ಗೆ ನೀವು ಹೇಗೆ ನಿಮ್ಗೆ 9 ಸಿಗುತ್ತೆ, 8 + 1 ಸೇರಿದ್ರೆ 9 ಸಿಗುತ್ತೆ. ಸೊ 8 ಇರೋ ಜಾಗದಲ್ಲಿ 1 ಹಾಕಿ, ಮತ್ತೆ 1 ಅಂತ ಇರೋ ಜಾಗದಲ್ಲಿ ಕೂಡ 1 ಹಾಕೊಳ್ಳಿ. ಸೊ 1 0 0 1, ದಿಸ್ ವಿಲ್ ಬಿ 9. 10 ಗೆ ಏನ್ ಮಾಡ್ಬೇಕು, ಸೊ 10 onwards it will differ, it will not be same as the binary. You can see 10 ಗೆ ಏನ್ ಮಾಡ್ಬೇಕಂದ್ರೆ 0 ಗೆ ನೀವು ಸಪರೇಟ್ ಆಗಿ 4 ಬಿಟ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಕೋಬೇಕು, 1 ಗೆ ಸಪರೇಟ್ ಆಗಿ 4 ಬಿಟ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಕೋಬೇಕು. You can see here 0 ಗೆ ನೀವು ಏನ್ ಬರಿಬೇಕು, 0 0 0 0 ಅಂತ ಬರಿಬೇಕು, 1 ಗೆ ನೀವು 0 0 0 1 ಅಂತ ಬರಿಬೇಕು. ಹಾಗೆ 15 ಗೆ ಏನ್ ಮಾಡ್ತೀರಾ, 5 ಗೆ ಸಪರೇಟ್ ಆಗಿ ಬರಿಬೇಕು, 1 ಗೆ ಸಪರೇಟ್. ಸೊ 5 ಗೆ ಏನು BCD equivalent, we already know 5 ಗೆ 0 1 0 1 we have, so write it as 0 1 0 1, and 1 ಗೆ ಏನು BCD equivalent, we have 0 0 0 1, so put it as 0 0 0 1. So in this way you can represent the decimal number in the BCD form. Okay, in every digit has to be converted to the 4-bit binary number. You can see here, these are the examples. ಪ್ರತಿಯೊಂದು ಡಿಜಿಟ್ ಕೂಡ 4-bit binary equivalent ಗೆ ಕನ್ವರ್ಟ್ ಮಾಡಿದೀವಿ. Okay, this is how you can represent the BCD. Let us move further. Okay, BCD ಎಲ್ಲೆಲ್ಲಿ ಯೂಸ್ ಆಗುತ್ತೆ, so it is used in the digital voltmeters, frequency converters, digital clocks ಆಗಿರಬಹುದು. These display the output in the decimal form. Okay, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು, this is the digital voltmeter where it has been internally it is in BCD form, but the output is shown in the decimal form. You can also see the binary clock in a BCD mode. So you can see the timings 9553 ಇದೆ. So ಇದನ್ನ ಯಾವ ತರ BCD ನಲ್ಲಿ ಹಾಕೊಂಡಿದ್ದಾರೆ ಅಂದ್ರೆ, you can see here this is 8421, it's written here 8421 ಅಂತ ಬರ್ತಿದ್ದಾರೆ. ಸೊ ಈಗ ನಿಮ್ಗೆ 3 ಅನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, 1 0 0 1 1. ಸೊ 0 0 ಆಫ್ ಇದೆ, 1 1 ಲೈಟ್ ಆಗಿದೆ. I mean the LED is glowing here. Here also for 5 you can see 1 0 1. So 1 is glowing and the last one is glowing, which is representing 1 0 1. ಹಾಗೆ 5 ಇಲ್ಲಿ 1 0 1 is glowing, 1 and 1 is glowing. ಓಕೆ, ಯಾವ್ದು 1 ಅಂತ ರೆಪ್ರೆಸೆಂಟ್ ಆಗಿದೆ ಅದು ಮೂವ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ಹೌ ದ ಬೈನರಿ ಕ್ಲಾಕ್ uses the BCD mode. Next, let us see EBCDIC. So EBCDIC stands for Extended Binary Coded Decimal Interchange Code ಅಂತ ಕರೀತಾರೆ. ಇದು ಎಲ್ಲಿ ಯೂಸ್ ಮಾಡ್ತಾರೆ, ಯಾರು ಯೂಸ್ ಮಾಡಿದ್ದು, ಫಸ್ಟ್ ಯಾರು ಡೆವಲಪ್ ಮಾಡಿರೋದು ಇದನ್ನ? ಫಸ್ಟ್ it was being developed by the IBM. So IBM full form is International Business Machine. This is only for your reference. So IBM company ಅವರು ಇದನ್ನ ಫಸ್ಟ್ ಡೆವಲಪ್ ಮಾಡಿರೋದು. ಇದನ್ನ ಮೇನ್ ಆಗಿ you can see the diagram here. This is a mainframe computer. So ಈ mainframes ಅಲ್ಲಿ ಜಾಸ್ತಿಯಾಗಿ ಬಳಸ್ತಾ ಇದ್ರು EBCDIC ನ. EBCDIC ಅನ್ನೋದು 8-bit. Okay, it is using the 8-bit coding format. So you can have 2 power 8 possible combinations. Now 2 power 8 and 256 combinations now use ಮಾಡ್ಕೋಬಹುದು. You can represent 256 different numbers, alphabets ಆಗಿರಬಹುದು, symbols ಆಗಿರಬಹುದು. You can represent using the EBCDIC. That is the advantage of the bits. Okay, it was used in the IBM mainframe computers. ಇದನ್ನ ಮೇನ್ ಆಗಿ ಯೂಸ್ ಮಾಡಿದಲ್ಲಿ IBM mainframe computers ಅಲ್ಲಿ ಯೂಸ್ ಆಗಿದೆ. EBCDIC is less popular than ASCII. ASCII ಗಿಂತ ಪಾಪ್ಯುಲಾರಿಟಿ ಕಡಿಮೆ ಇದೆ because it is not compatible with the modern coding technologies. Modern coding methods ಯಾವ್ದು ಯೂಸ್ ಮಾಡ್ತಿದೀವಿ ಅದ್ರ ಜೊತೆ ಇದು ಕಂಪ್ಯಾಟಿಬಲ್ ಆಗಿಲ್ಲ, ಅದಕ್ಕೆ ಅದು ಪಾಪ್ಯುಲಾರಿಟಿನ ಅಷ್ಟೊಂದು ಗೇನ್ ಮಾಡ್ಕೊಂಡಿಲ್ಲ. ಓನ್ಲಿ IBM ಕಂಪನಿಯವರು ಇದನ್ನ ಜಾಸ್ತಿಯಾಗಿ ಬಳಸ್ತಾ ಇದ್ರು. Okay, now let's see the table or chart for the EBCDIC. You can see a simple chart. Idra ella kottilla, only some selected symbols are given here. You can see from A to Z, A ಇಂದ Z ವರೆಗೂ ಯಾವ ತರ ಬೈನರಿ ನಂಬರ್ ಕೋಡ್ಸ್ ಯೂಸ್ ಮಾಡ್ಕೊಂಡು EBCD ನ IC ನಲ್ಲಿ ನಾವು ರೆಪ್ರೆಸೆಂಟ್ ಮಾಡಬಹುದು ಅಂತ. A ಗೆ 1 1 0 0 0 0 0 1. ಓಕೆ, B ಗೆ ಯಾವ ತರ ರೆಪ್ರೆಸೆಂಟ್ ಮಾಡಬಹುದು, 1 1 0 0 0 0 1 0. ಹಾಗೆ C ಗೆ ಬಂದ್ಬಿಟ್ಟು 1 1 0 0 0 0 1 1.
ಆ ತರ Z ವರ್ಗೂ ಇದೆ. ಆಫ್ಟರ್ ದಟ್ ಯು ಹ್ಯಾವ್ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆಫ್ ಸಿಂಬಲ್ಸ್ ಅಂತ ಕರಿಬಹುದು. ಎಕ್ಸ್ಕ್ಲಮೇಟರಿ ಮಾರ್ಕ್, ಹ್ಯಾಶ್ ಆಗಿರ್ಬೋದು, ಡಾಲರ್ ಸಿಂಬಲ್ ಆಗಿರ್ಬೋದು, ಈ ತರ ಬೇರೆ ಬೇರೆ ಸಿಂಬಲ್ಸ್ ಕೂಡ you can see the EBCDIC codes. After that we have the code for 0 to 9. 0 to 9 ಕೂಡ ಇಲ್ಲಿ represent ಮಾಡ್ಕೋಬಹುದು ನೀವು EBCDIC. This is a simple chart. Everything is not covered, but some important symbols are covered here. So this is the chart for that. Let's move further. Okay, so I hope EBCDIC is clear to you. Now let's see what is ASCII code. ASCII code ಅಂದ್ರೆ ಏನು ಅಥವಾ ASCII code ಅಂದ್ರೆ ಏನು ಅಂತ ನೋಡೋಣ. ASCII ಅಂದ್ರೆ ಇಟ್ ಸ್ಟ್ಯಾಂಡ್ಸ್ ಫಾರ್ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತ ಕರಿತೀವಿ ಇದನ್ನ. ಓಕೆ, ಸೊ ಇಟ್ ಈಸ್ ಮೋಸ್ಟ್ ಕಾಮನ್ ಫಾರ್ಮ್ಯಾಟ್ ಯೂಸ್ ಇನ್ ದ ಕಂಪ್ಯೂಟರ್ಸ್ ಜಾಸ್ತಿ ಡೆವಲಪ್ ಆದ್ಮೇಲೆ ಇದನ್ನ ಜಾಸ್ತಿಯಾಗಿ ಬಳಸ್ತಾ ಇದ್ರು because it is very simple to understand also. Okay, ASCII ನಲ್ಲಿ 2 types ಇದೆ. ಒಂದು ASCII 7 ಮತ್ತೊಂದು ASCII 8 ಅಂತ ಇದೆ. ASCII 7 is a basic ASCII whereas ASCII 8 is a extended ASCII. So 8 ನ ಯಾಕೆ ಮಾಡಿದ್ರು ಅಂದ್ರೆ you can have lot more combinations of you can represent lot of letters, symbols ಮತ್ತೆ alpha numeric characters ನ ನಾವು represent ಮಾಡಬಹುದು. ಬಿಟ್ಸ್ ಜಾಸ್ತಿ ಆದಂಗೆ ನಾವು ಜಾಸ್ತಿ symbols ನ represent ಮಾಡಕ್ಕಾಗುತ್ತೆ. That's why they have moved from ASCII 7 to ASCII 8. Okay, ASCII 7 uses 7 bits. ASCII 7 ಅಲ್ಲಿ 7 bits ಅಷ್ಟೇ ಯೂಸ್ ಆಗುತ್ತೆ. Therefore it can represent 2 power 7 alphanumeric characters and symbols, whereas 2 power 7 ಅಂದ್ರೆ it will be around 128 alphanumeric characters ಮತ್ತೆ symbols ನ represent ಮಾಡಬಹುದು. Whereas in ASCII 8 it uses 8 bits. Therefore you can represent 2 power 8, that is 256 ಅಂದ್ರೆ ತುಂಬಾ ಜಾಸ್ತಿನೇ 256 alphanumeric characters ಮತ್ತೆ symbols ನ ನಾವು represent ಮಾಡ್ಕೋಬಹುದು ASCII 8 ಯೂಸ್ ಮಾಡ್ಕೊಂಡು. It is very compatible with the modern coding techniques like Unicode. Unicode ಜೊತೆ ತುಂಬಾ compatible ಆಗಿದೆ. That is why it is more popular than the EBCDIC. Without ASCII, that's human being. ಇಲ್ಲಿ ನೀವು ಪಿಕ್ಚರ್ ಅಲ್ಲಿ ನೋಡ್ಬೋದು ಈ ಮನುಷ್ಯ ಯಾವ ತರ ಕಂಪ್ಯೂಟರ್ ಅಲ್ಲಿ ಸಪೋಸ್ ಔಟ್ಪುಟ್ ನಿಮ್ಗೆ ಈ ತರ ಬರ್ತದೆ, ಮಾನಿಟರ್ ಅಲ್ಲಿ 0s and 1s ಈ ತರ ಕಾಣಿಸ್ತಾ ಇದ್ರೆ ನಿಮ್ ಗತಿ ಏನಾಗಿರ್ಬೋದು, ಏನು ಅರ್ಥನೇ ಆಗ್ತಾ ಇರಲ್ಲ. ಏನ್ ಹೇಳ್ತಾ ಇದೆ ಕಂಪ್ಯೂಟರ್, ವಾಟ್ ಇಟ್ ಇಸ್ ಕನ್ವಿಂಗ್ ದ ಮೆಸೇಜ್, ವಾಟ್ ಇಟ್ ಇಸ್ ಶೋಯಿಂಗ್ ಇನ್ ದ ಮಾನಿಟರ್ ಅಂತ ನಿಮ್ಗೆ ಗೊತ್ತೇ ಆಗ್ತಾ ಇರಲ್ಲ. That is why ASCII or any other codes, okay, coding schemes or coding technologies is very important. Let us see a simple chart for the ASCII 7-bit. 7-bit ASCII ಗೆ simple chart ನೋಡೋಣ. ಎಲ್ಲ characters cover ಆಗಿಲ್ಲ. Only some important characters we have put here. You can see that A ಗೆ ASCII code ಬಂದ್ಬಿಟ್ಟು 97. The binary code representation for that is 11000001. Okay, ಹಾಗೆ B ಗೆ ಕೂಡ 98. ಅದಕ್ಕೆ ಒಂದು binary code ಇರುತ್ತೆ. ಹಾಗೆ ಇಲ್ಲಿ ನಿಮಗೆ ಕಾಣಿಸ್ಬೋದು ಈ binary code ಟೋಟಲಿ ಎಷ್ಟು ಬಿಟ್ಸ್ ಇದೆ ಅಂದ್ರೆ 7 ಬಿಟ್ಸ್ ಇದೆ, because this is the chart for 7-bit ASCII. Same we have for capital letters also, then we have for the symbols, and then we have for zeros and ones, and we have the delete keyboard ಅಲ್ಲಿ delete key ಇದೆಯಲ್ಲ ಅದಕ್ಕೆ ಕೂಡ ಒಂದು ASCII ಕೋಡ್ ಇದೆ 127 ಅಂತ ಹೇಳ್ಬಿಟ್ಟು. So ಈ ತರ this is a simple ASCII code chart. If you want in detail, we have to visit one website called as asciicode.com. So ಈ ವೆಬ್ಸೈಟ್ ನ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಡೀಟೇಲ್ ಕಂಪ್ಲೀಟ್ ಲಿಸ್ಟ್ ಆಫ್ ASCII ಕೋಡ್ ಸಿಗುತ್ತೆ. Okay, so I clicked on that link. You can see asciicode.com ಅಂತ ಹೇಳ್ಬಿಟ್ಟು. So ಇಲ್ಲಿ ನಿಮಗೆ ಎಂಟೈರ್ ಟೇಬಲ್ ಆಫ್ ASCII characters and the corresponding the binary numbers, ಅದಕ್ಕೆ ಯಾವ್ದು corresponding binary code ಕೂಡ ನಿಮಗೆ ಕಾಣಿಸ್ಬೋದು. ಎವ್ರಿವೇ ಪ್ರತಿಯೊಂದು ಸಿಂಬಲ್ಗೂ ಕೂಡ ಬೈನರಿ ರೆಪ್ರೆಸೆಂಟೇಷನ್ ಇದೆ, ನಲ್ SOH ಆಗಿರ್ಬೋದು. ಸೊ ಈ ತರ ಟೋಟಲ್ ಆಗಿ ಎಷ್ಟಿದೆ ಅಂದ್ರೆ ಯು ಕ್ಯಾನ್ ಸಿ ಹಿಯರ್ ಇಟ್ ಹ್ಯಾಸ್ ಅರೌಂಡ್ 256. ದಿಸ್ ಇಸ್ ಎಕ್ಸ್ಟೆಂಡೆಡ್ ASCII ಕೋಡ್. This is the basic ASCII. So basic ASCII ನಲ್ಲಿ 127 ವರ್ಗೂ representation ಇದೆ. But in extended ASCII, we can see that the representation has increased to 255, 0 to 255, total 256 codes ನ ಅದು represent ಮಾಡುತ್ತೆ. So ಪ್ರತಿಯೊಂದಕ್ಕೂ ಕೂಡ every ಒಂದು small letter Latin word ಕೂಡ Latin letter ಕೂಡ representation ASCII ನಲ್ಲಿ representation ಇದೆ. ಹಾಗೆ you can see for even for alphabets you have, for brackets you have, everything. If you want more information on that, you have to go to this particular asciicode.com. So ಇಲ್ಲಿ ಹೋದ್ರೆ ನಿಮಗೆ ಎಲ್ಲ ಕಂಪ್ಲೀಟ್ ಟೇಬಲ್ ನಿಮಗೆ ಸಿಗುತ್ತೆ ASCII ಕ್ಯಾರೆಕ್ಟರ್ಸ್ ಮತ್ತೆ ಅದಕ್ಕೆ ಕರೆಸ್ಪಾಂಡಿಂಗ್ ಕೋಡ್ಸ್, ಎಂಟೈರ್ ಚಾರ್ಟ್ you'll get.
Okay, now let us go with the gray code. Gray code ಅಂದ್ರೆ ಏನು? It is also called as a reflected code. Gray code ನ ನಾವು ಇನ್ನೊಂದು ಹೆಸರು ಏನಂತ ಕರಿಬಹುದು ಅಂದ್ರೆ reflected code ಅಂತಾನು ಕರಿಬಹುದು. Gray code is not a weighted code. ಅದು ಅದಕ್ಕೆ ಯಾವುದೇ weight ಇರಲ್ಲ, ಯಾಕಂದ್ರೆ it does not have any positional value. ಪ್ರತಿಯೊಂದು positionಗೆ value ಇರಲ್ಲ. Okay, it does not have any positional value of a digit. This is a cyclic variable code. That means every transition from one value to the next value involves a one bit change. ಅಂದ್ರೆ ಒಂದೇ ಬಿಟ್ ಅಲ್ಲಿ ಚೇಂಜ್ ಆಗೋದ್ರಿಂದ ಅದಕ್ಕೆ ಸೈಕ್ಲಿಕ್ ವೇರಿಯಬಲ್ ಕೋಡ್ ಅಂತಾನು ಕರೀತಾರೆ. The right hand side, right, you can see the diagram. Gray code encoding na ನಿಮ್ಗೆ ಕಾಣಬಹುದು. Encoder wheel ಅಂತ ಕರೀತಾರೆ. So all this gray code is mainly used to avoid the noise cancellations in ಯಾವುದು ಕೇಬಲ್ ಕನೆಕ್ಷನ್ಸ್ ಆಗಿರ್ಬೋದು, with a lot of noise disturbances and loss of code data. So in these places gray code is mainly used. Okay, next let us see how to generate the gray code. Gray code na hege generate ಮಾಡೋದು ಅಂತ ನೋಡೋಣ. So first let us take one example of a binary number 1011 ಅಂತ binary number ಇದೆ. ಇದನ್ನ gray code ಗೆ ಕನ್ವರ್ಟ್ ಮಾಡಬೇಕು. ಇನಿಷಿಯಲಿ ನಾವ್ ಏನ್ ಮಾಡೋಣ ಅಂದ್ರೆ ಫಸ್ಟ್ ನಂಬರ್ 1 ಅಂದ್ರೆ MSB ನ ಹಾಗೆ ಇಟ್ಕೋಬೇಕು. ಕೀಪ್ ದ MSB ಆಸ್ ಇಟ್ ಈಸ್, ಅದಕ್ಕೆ ಏನು ಚೇಂಜ್ ಮಾಡಕ್ ಹೋಗ್ಬಾರ್ದು. ಸೊ MSB ಯಾವ್ದು ಇಲ್ಲಿ 1. ಸೊ 1 is the MSB, keep it as it is. Next what we have to do? Next take the XOR of the first and the second binary bit. ಸೊ ನಾವೀಗ XOR ಆಪರೇಷನ್ ಮಾಡ್ಬೇಕು. ಇದನ್ನ ಕ್ಲಿಯರ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ವಿ ಹ್ಯಾವ್ 1011. ಈ 1011 ಬೈನರಿ ನಂಬರ್ ಅಲ್ಲಿ LSB ಬಂದ್ಬಿಟ್ಟು 1 ಇದೆ, MSB is 1. ಸೊ ಫಸ್ಟ್ 1 ನ ನೀವು ಹಾಗೆ ಇಟ್ಕೋಬೇಕು. ಸೊ ಕೀಪ್ ಇಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಡು? ಫಸ್ಟ್ ಅಂಡ್ ದ ಸೆಕೆಂಡ್ ನಂಬರ್ ನ ನಾವೇನ್ ಸೆಕೆಂಡ್ ಡಿಜಿಟ್ ನ ನಾವೇನ್ ಮಾಡ್ಬೇಕು? XOR ಮಾಡ್ಕೋಬೇಕು. XOR ಆಪರೇಷನ್ ಪರ್ಫಾರ್ಮ್ ಮಾಡ್ಬೇಕು. ಸೊ ವಾಟ್ ಈಸ್ XOR ಆಪರೇಷನ್? ಹೌ ಇಟ್ ವರ್ಕ್ಸ್? ಯು ಶುಡ್ ನೋ ದಟ್. For that, let us see one table of XOR operation. So here you can see the table of XOR. XOR symbol ಬಂದ್ಬಿಟ್ಟು A XOR B. It is denoted by a plus symbol covered by a round, okay, circle. Okay, so this is an XOR table where in the inputs are 0 ಮತ್ತೆ 0 ಕೊಟ್ಟಾಗ ನಿಮಗೆ ಔಟ್ಪುಟ್ ಏನ್ ಬರುತ್ತೆ? 0 ಇರುತ್ತೆ. when the inputs are different, 0 ಮತ್ತೆ 1 ಇದ್ದಾಗ ಔಟ್ಪುಟ್ 1 ಇರುತ್ತೆ, 1 ಮತ್ತೆ 0 ಬಂದಾಗ ಔಟ್ಪುಟ್ 1 ಬರುತ್ತೆ, 1 ಮತ್ತೆ 1 ಬಂದಾಗ 0. so what you can observe here is when the inputs are same, the output is 0. when the input given is different combinations, ಅಂದ್ರೆ 0 ಮತ್ತೆ 1 ಕೊಟ್ಟಾಗ ಔಟ್ಪುಟ್ 1 ಬರುತ್ತೆ, 1 ಮತ್ತೆ 0 ಕೊಟ್ಟಾಗ ಔಟ್ಪುಟ್ 1 ಬರುತ್ತೆ. so this is how the XOR truth table XOR gate works. Okay, so ಇದನ್ನ ನೀವು ಯೂಸ್ ಮಾಡ್ಕೊಂಡು ಈಗ ಗ್ರೇ ಕೋಡ್ ನ ಜನರೇಟ್ ಮಾಡ್ಕೋಬೇಕು. Okay, so now what happens here is, so one LSB bit na ಹಾಗೆ ಇಟ್ಕೊಳ್ಳಿ. next MSB bit na ಹಾಗೆ ಇಟ್ಬಿಟ್ಟು you have to start with the XOR operation 1 and 0. so 1 XOR 0. so 1 and 0 they are different, right? so 1 and 0 are different, so the output is 1. next 0 ಮತ್ತೆ 1. 0 and 1 again they are different inputs, so the output is once again 1. 1 and 1 XOR 1 XOR 1 ಏನ್ ಬರುತ್ತಂದ್ರೆ ಇದು ಎರಡು ಸೇಮ್ ಇದೆ ಇನ್ಪುಟ್, that's why the output will be 0. so the final answer is 1110 is the gray code for 1011. so the same is what taught here, so the same thing is shown here. so how we have to generate the gray code. hope it is clear to you. ಸೊ ಈ ತರ ನೀವು ಗ್ರೇ ಕೋಡ್ ನ ಜನರೇಟ್ ಮಾಡ್ಕೊಂಡು ಹೋಗ್ಬೋದು. ಸ್ಮಾಲ್ ಚಾರ್ಟ್ ಫ್ರಮ್ 0 to 7 ಡೆಸಿಮಲ್ ನಂಬರ್ಸ್ ಗೆ ನಾವು ಗ್ರೇ ಕೋಡ್ ನ ಯಾವ ತರ ಜನರೇಟ್ ಮಾಡ್ಬೋದು ಅಂದ್ರೆ ಫಸ್ಟ್ ಯು ಕನ್ವರ್ಟ್ ದ ಡೆಸಿಮಲ್ ನಂಬರ್ ಟು ಅ ಬೈನರಿ ಫಾರ್ಮ್. ಸೊ ಇಲ್ಲಿ 0001 ಇಸ್ ಅ ಬೈನರಿ ಫಾರ್ಮ್ ಫಾರ್, ಅದಕ್ಕೆ ಗ್ರೇ ಕೋಡ್ ಬಂದ್ಬಿಟ್ಟು 0001 ಇರುತ್ತೆ. 2 ಗೆ ನೋಡೋಣ. ಈಗ 2 ಗೆ ಏನ್ ಮಾಡ್ತೀರಾ ಅಂದ್ರೆ 0010 ಅಂತ ಇರುತ್ತಲ್ವಾ. ಸೊ 0010 ನ ನೀವು ಏನ್ ಬೇಕು? ಫಸ್ಟ್ MSB ಯಾವುದು? MSB is 0. ಸೊ 0 ನ ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ 0 ಮತ್ತೆ 0 ನ XOR ಮಾಡಿ. ಸೊ ವಾಟ್ ಹ್ಯಾಪನ್ಸ್ ವೆನ್ ಯು XOR 0 and 0? ಸೊ ದ ಔಟ್ಪುಟ್ is 0. 0 ಮತ್ತೆ 0 ನ ನೀವು ಮಾಡಿದಾಗ ವಿಲ್ ಗೆಟ್ ಇಟ್ ಆಸ್ 1. so when you both are same, right? so when the input are same, so the XOR of 0 and 0 is 0. next 0 ಮತ್ತೆ 1 ನ ನೀವು XOR ಮಾಡಿದಾಗ the input are different, so 0 and 1 is 1. next when you XOR 1 and 0, again the inputs are different,
So the output is 1. So the output is 0 0 1 1. Now let us see one more example. 5 na nodona. So 5 ಗೆ ಏನಿದೆ 0 1 0 1. 0 1 0 1 ಗೆ XOR ಮಾಡೋದು ಹೇಗೆ? Keep the MSB as it is. So 0 ನ ಹಾಗೆ ಇಟ್ಕೊಳ್ಳಿ. Next 0 and 1 they are different. So XOR of 0 and 1 is 1. Next 1 and 0 XOR of 1 and 0 is 1. And 0 and 1. So again they are different. So the XOR is 1. So the output is 0 1 1 1. So it is 0 1 1 1. Hope you understood. So this way you can convert any binary number to the gray code. Okay. Let's see what is XS3 code. XS3 code ಅಂದ್ರೆ ಏನು? XS3 code is also called as XS3 code ಅಂತಾನು ಕರೀತಾರೆ. ಇದು ಕೂಡ ನಾನ್ ವೇಟೆಡ್ ಕೋಡ್ ಅಂದ್ರೆ you cannot perform any arithmetic operations on this kind of codes. Okay, so it is self complementary code, self complementary binary code ಅಂತಾನು ಕರಿಬಹುದು. ಯಾಕೆ ಇದನ್ನ ಹಾಗೆ ಕರೀತಾರೆ ಅಂದ್ರೆ because when you add 3 to the decimal digit, then you have to convert the sum to the binary code. That is why we call it as a self complementary binary code ಅಂತಾನು ಕರೀತಾರೆ ಇದನ್ನ. Now let us give an example for XS3 code. ಒಂದು ಎಕ್ಸಾಂಪಲ್ ನೋಡೋಣ. 8354 ಅಂತ ಇದೆ. ಸೊ 8354 ನ ನೀವು ಯಾವ ತರ XS3 ಕೋಡಿಗೆ ಕನ್ವರ್ಟ್ ಮಾಡ್ಕೋಬೇಕು? ಫಸ್ಟ್ 8354 ನ ಹಂಗೆ ಬರ್ಕೊಂಡ್ಮೇಲೆ ಪ್ರತಿಯೊಂದಕ್ಕೂ 3 ನ ಆಡ್ ಮಾಡ್ಕೊಂಡು ಹೋಗಿ. ಸೊ 4 + 3 5 + 3 3 + 3 ಮತ್ತೆ 8 + 3 ಪ್ರತಿ ಒಂದು ಡಿಜಿಟ್ಗೂ ಕೂಡ ನೀವು ಆಡ್ ಮಾಡಬೇಕು. ಆಡ್ 3 to each digit. Okay, so 4 + 3 ಬಂದು 7 ಬರುತ್ತೆ, 5 + 3 is 8 ಬರುತ್ತೆ, 3 + 3 is 6, ಆಮೇಲೆ 8 + 3 is 11. ಈಗ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಪ್ರತಿಯೊಂದು ಡಿಜಿಟ್ ನ ಕೂಡ ಅದಕ್ಕೆ ಬೈನರಿ ಈಕ್ವಿವೆಲೆಂಟ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ 7 ಬೈನರಿ ಈಕ್ವಿವೆಲೆಂಟ್ is 0 1 1 1, 8 binary equivalent is 1 0 0 0, 6 binary equivalent is 0 1 1 0, ಆಮೇಲೆ 11 binary equivalent is 1 0 1 1. So total ಆಗಿ XS3 ಗೆ 8354 XS3 code is 1011 0110 1000 0111. Okay, so this is the binary XS3 equivalent of decimal number 8354. Hope you understood. So now we will see one simple chart for XS3 code ಗೆ ಒಂದು ಚಾರ್ಟ್ ನೋಡೋಣ. ಇಲ್ಲಿ 1 ನ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂದ್ರೆ 1 ನ 0 0 1 ಗೆ +3 ಮಾಡಿದಾಗ ಎಷ್ಟು ಬರುತ್ತೆ? ಗೆ +3 ಆಡ್ ಮಾಡಿದಾಗ the value is 4. So 4 ಗೆ ನೀವು XS3 ಕೋಡ್ ಹೇಗೆ ಬರೀತೀರಾ? ಬೈನರಿ ಕೋಡ್ ಅಲ್ಲಿ ಬರಿಬೇಕು. You'll get it as 0 1 0 0. ಹಾಗೆ 2 ನ ನೀವು XS3 ಗೆ ಕನ್ವರ್ಟ್ ಮಾಡ್ತೀರಾ? 2 ಗೆ 3 ನ ಆಡ್ ಮಾಡಿ. 2 ಗೆ 3 ನ ಆಡ್ ಮಾಡಿದಾಗ ಎಷ್ಟು ಬರುತ್ತೆ? 5 ಬರುತ್ತೆ ಆನ್ಸರ್. ಸೊ 5 ಗೆ ಬೈನರಿ ಈಕ್ವಲೆಂಟ್ ಎಷ್ಟು? 0 1 0. ಸೊ ಇನ್ ದಿಸ್ ವೇ ಆಫ್ 0 ನು ಅಷ್ಟೇ 0 +3 ಮಾಡಿ. +3 for 0 is 3. Right. So 0 1 0 0 1 1 is the XS3 code for 0. Right. So ಈ ತರ ನೀವು ಪ್ರತಿಯೊಂದು ಡೆಸಿಮಲ್ ನಂಬರ್ ಗೆ ಬೈನರಿ ಕೋಡ್ ನ XS3 ಕೋಡ್ ನ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ 9 ಅಂತ ಇದೆ. 9 ಗೆ ಹೇಗೆ ಮಾಡ್ತೀರಾ? 9 + 3 ಎಷ್ಟಾಗುತ್ತೆ? 9 + 3 is 12. So 12 ಗೆ ಬೈನರಿ ಈಕ್ವಲೆಂಟ್ is 1100. So this is the XS3 code. Okay, so this is how you can convert any decimal digit into a XS3 code. Let us learn what is Unicode. Unicode ಅಂದ್ರೆ ಏನು? So why Unicode is used? ಫಸ್ಟ್ ಆಫ್ ಆಲ್ ನಾಟ್ ಅ ಸಿಂಗಲ್ ಇಲ್ಲಿವರೆಗೂ ನೀವು ನೋಡಿರುವಂತ ಕೋಡಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಯಾವುದೇ ಕೋಡಿಂಗ್ ಸ್ಕೀಮ್ ಕೂಡ ಆಲ್ ದ ಲ್ಯಾಂಗ್ವೇಜಸ್ ನ ಸಪೋರ್ಟ್ ಮಾಡಲ್ಲ. ಇವನ್ ASCII ಕೂಡ ಅದಕ್ಕೆ ಲಿಮಿಟೇಷನ್ಸ್ ಇದೆ. ಇಟ್ ಕ್ಯಾನ್ ಓನ್ಲಿ ಸಪೋರ್ಟ್ ಓನ್ಲಿ ಸಮ್ ಲ್ಯಾಂಗ್ವೇಜಸ್, ನಾಟ್ ಆಲ್ ದ ಲ್ಯಾಂಗ್ವೇಜಸ್. ಬಟ್ ಯುನಿಕೋಡ್ ಬಂದ್ಬಿಟ್ಟು ಇಟ್ ಕ್ಯಾನ್ ಸಪೋರ್ಟ್ ಆಲ್ ದ ಲ್ಯಾಂಗ್ವೇಜಸ್ ಇನ್ ದ ವರ್ಲ್ಡ್. ಎಂಟೈರ್ ಭೂಮಿನಲ್ಲಿರುವಂತ ಬೇರೆ ಬೇರೆ ಲ್ಯಾಂಗ್ವೇಜಸ್ ನ ಇದು ವಿಶ್ವದಲ್ಲಿರುವಂತ ಎಲ್ಲಾ ಲ್ಯಾಂಗ್ವೇಜಸ್ ನ ಸಪೋರ್ಟ್ ಮಾಡುತ್ತೆ ಯುನಿಕೋಡ್. ದಟ್ ಇಸ್ ವೈ ಇಟ್ ಇಸ್ ವೆರಿ ಫೇಮಸ್. Unicode currently contains most written languages and still has room for even more. ತುಂಬಾ ಲ್ಯಾಂಗ್ವೇಜಸ್ ಇದೆ ಯುನಿಕೋಡ್ ಅಲ್ಲಿ, ಮತ್ತೆ ಇನ್ನ ಸ್ಪೇಸ್ ಇದೆ. ಇನ್ನ ಜಾಸ್ತಿ ಲ್ಯಾಂಗ್ವೇಜಸ್ ನ ನೀವು ಯುನಿಕೋಡ್ ಅಲ್ಲಿ ರೆಪ್ರೆಸೆಂಟ್ ಮಾಡೋಕೆ ಇನ್ನ ಸ್ಪೇಸ್ ಇದೆ. ದಟ್ ಇಸ್ ವೈ ಇಟ್ ಇಸ್ ಮೋರ್ ಕಾಮನ್. ಇಟ್ ಕ್ಯಾನ್ ಅಕೊಮಡೇಟ್ ಹ್ಯೂಜ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಅಷ್ಟೇ ಅಲ್ಲ, ಬೇರೆ ಬೇರೆ ಕ್ಯಾರೆಕ್ಟರ್ಸ್, ಈವನ್ ಎಮೋಜಿಸ್ ನೀವು ನೋಡಿರ್ಬೋದು, ಮೊಬೈಲ್ಸ್ ಅಲ್ಲೆಲ್ಲ ಎಮೋಜಿಸ್ ನ ಕಳಿಸ್ತಾ ಇರ್ತೀರಾ, ಅದಕ್ಕೂ ಕೂಡ ಯುನಿಕೋಡ್ಸ್ ರೆಪ್ರೆಸೆಂಟ್ ಮಾಡ್ಕೋಬಹುದು. Unicode is a universal character encoding standard.
okay, that assigns support for every character and symbol in every language in the world. ವರ್ಲ್ಡ್ ಅಲ್ಲಿ ಇರುವಂತ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲಿ ಬರುವಂತ ಎಲ್ಲಾ ಕ್ಯಾರೆಕ್ಟರ್ಸ್ ಎಲ್ಲಾ ಸಿಂಬಲ್ಸ್ ಕೂಡ ನಾವು ಯೂನಿಕ್ ಕೋಡ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ದಟ್ಸ್ ವೈ ಇಟ್ ಇಸ್ ಸೋ ಕಾಮನ್ nowadays, so popular nowadays. The most commonly used Unicodes are UTF-8, UTF-16, UTF-32, where Unicode transformation format, UTF ಅಂದ್ರೆ Unicode transformation format. ಕಾಮನ್ ಆಗಿ ಯೂಸ್ ಮಾಡೋದು UTF-8, 16 ಮತ್ತೆ 32. Okay, so Unicode defines codes for multilingual languages. ಸ್ಪೆಷಲ್ ಕ್ಯಾರೆಕ್ಟರ್ಸ್ ಮ್ಯಾಥಮೆಟಿಕಲ್ ಸಿಂಬಲ್ಸ್ ಆಗಿರ್ಬೋದು ಎಲ್ಲಾನು ರೆಪ್ರೆಸೆಂಟ್ ಮಾಡ್ಕೋಬಹುದು. ಇಟ್ ಹ್ಯಾಸ್ ದ ಕೆಪಾಸಿಟಿ ಟು ಎನ್ಕೋಡ್ ದ millions of characters we can represent using the Unicode. Okay, we have a table called as unicodetable.com. If you refer this table, you can see a lot of different characters in the world which has been represented using the Unicode. Okay, so when you click on this link, it will take you to the a website called as unicodetable.com, where the different symbols that are present in the world is represented using the Unicode. Okay, you can see here the different top 5 emojis, mathematical symbols, hearts, arrows, everything. Let us go for the alphabets. So alphabets allu kuda Arabic alphabet, Armenian, Italian, German, Javanese, every languages you can see, Spanish ಆಗಿರ್ಬೋದು, Thai. So world ಅಲ್ಲಿ ಇರುವಂತ ಎಲ್ಲಾ languages ಅಲ್ಲಿ ಬರುವಂತ alphabets, characters ಎಲ್ಲದಕ್ಕೂ represent ಮಾಡಬಹುದು. Let us see whether we have some alphabets for Kannada. Kannada Unicode ಇದೆಯಾ ಅಂತ ಚೆಕ್ ಮಾಡೋಣ. So you can see here Kannada alphabet. Just click on that. You can see the different ಎಲ್ಲದಕ್ಕೂ ಇದೆ, everything, ಪ್ರತಿಯೊಂದು even the what everything special ಒತ್ತಕ್ಷರ ದೀರ್ಘಾಕ್ಷರ ಎಲ್ಲದಕ್ಕೂ you can see the Unicode representation. That's why Unicode is common nowadays. Okay, hope it is clear to you. Okay, now there is a simple chart here. You can see the chart where A is represented using UTF-8, which is only 8 bits. ಹಾಗೆ A ನ ಕ್ಯಾಪಿಟಲ್ ಏನ ನೀವು UTF-16 ಅಲ್ಲಿ 16 bits ಯೂಸ್ ಮಾಡಿಕೊಂಡು ರೆಪ್ರೆಸೆಂಟ್ ಮಾಡ್ತಾರೆ. ಡಿಫರೆಂಟ್ ಕ್ಯಾರೆಕ್ಟರ್ ಇದೆ. You can see the different characters some in other languages, which is represented in UTF-8, 16 and 32. Okay, a sample chart for the Unicode. Okay, now let us see the difference between EBCDIC, ASCII and Unicode. difference ಏನ್ ಡಿಫರೆನ್ಸ್ ಇದೆ ಅಂತ ನೋಡೋಣ. EBCDIC ಅಂದ್ರೆ ಫಸ್ಟ್ ಫುಲ್ ಫಾರ್ಮ್ ಬರೀಬೇಕು. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ EBCDIC? We all know that extended binary coded decimal interchange code anta. ASCII ಗೆ American Standard Code for Information Interchange. Same to that, Unicode is Universal Character Encoding Standard. Okay, and we know that EBCD is 8 bits and ASCII is 7 bit and 8 bit. In basic ASCII it is 7 and in extended it is 8, and Unicode it is 2 or more bytes, hence it requires more space. Okay, third difference, able to represent 2 power 8, that is 256 combinations of characters and symbols represent ಮಾಡ್ಕೋಬಹುದು. ಇದರಲ್ಲಿ ನಾವು ಬೇಸಿಕ್ ASCII ನಲ್ಲಿ 128 ಕ್ಯಾರೆಕ್ಟರ್ಸ್ ನ ರೆಪ್ರೆಸೆಂಟ್ ಮಾಡಬಹುದು. ಹಾಗೆ ಎಕ್ಸ್ಟೆಂಡೆಡ್ ASCII ನಲ್ಲಿ ನಾವು 256 ಕ್ಯಾರೆಕ್ಟರ್ ಸಮ್ ಅದ ಸಿಂಬಲ್ಸ್ ನಾವು ರೆಪ್ರೆಸೆಂಟ್ ಮಾಡ್ಕೋಬಹುದು. ಹಾಗೆ ಯುನಿಕೋಡ್ ಅಲ್ಲಿ 2 power 16, ಯಾಕಂದ್ರೆ 16 ಬಿಟ್ಸ್ ಯೂಸ್ ಮಾಡಿದ್ರೆ 65,536 ಕ್ಯಾರೆಕ್ಟರ್ಸ್ ನ ರೆಪ್ರೆಸೆಂಟ್ ಮಾಡಬಹುದು. ಹಾಗೆ UTF-32 ಯೂಸ್ ಮಾಡಿದ್ರೆ 2 power 32 ಡಿಫರೆಂಟ್ ಕ್ಯಾರೆಕ್ಟರ್ಸ್ ಮತ್ತೆ ಸಿಂಬಲ್ಸ್ ನ ನಾವು ರೆಪ್ರೆಸೆಂಟ್ ಮಾಡ್ಕೋಬಹುದು. EBCDIC is mainly used by the IBM mainframes and high-end servers. ASCII is widely used in PCs, but Unicode is very popular nowadays and used in the operating systems like Windows, Mac ಅಥವಾ Linux ಅಲ್ಲಿ ಯೂಸ್ ಮಾಡ್ತಾರೆ. This is not compatible. EBCDIC is not compatible with Unicode, whereas ASCII supports English letters, numbers and symbols, even Latin letters and symbols it supports. Okay, it's compatible with Unicode also. Whereas Unicode supports universal languages, ಎಲ್ಲ languages ನ support ಮಾಡುತ್ತೆ, like Greek, Arabic, Chinese, Kannada ಆಗಿರ್ಬೋದು, ಬೇರೆ ಬೇರೆ languages ನ ಕೂಡ ಅದು support ಮಾಡುತ್ತೆ. That is why it is gaining popularity. Okay, so this is difference between the three main character codes, computer codes, sorry. Next, let us see the MCQs. So first MCQ ಬಂದ್ಬಿಟ್ಟು what does EBCDIC stands for? ನಿಮ್ಮ ಪ್ರಕಾರ ಯಾವ್ದು ಕರೆಕ್ಟ್ ಆನ್ಸರ್ ಆಗಿರ್ಬೋದು ಸ್ಟೂಡೆಂಟ್ಸ್? Is it extended binary converted decimal interchange code, extended binary coded decimal intermediate code,
ಅಥವಾ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಥವಾ ಎಕ್ಸ್ಟೆಂಡೆಡ್ ಬೈನರಿ ಕನ್ವರ್ಟೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್, ಈ ಮೂರಲ್ಲಿ ಯಾವ ಸರಿ ಇರ್ಬೋದು? Yes, your guess is right. It is extended binary coded decimal interchange code. Okay, so the answer is C. Next question, the two types of ASCII are ಒಂದು ಬೇಸಿಕ್ ASCII, ಇನ್ನೊಂದು ಎಕ್ಸ್ಟೆಂಡೆಡ್ ASCII. ಬೇಸಿಕ್ ASCII ಬಂದ್ಬಿಟ್ಟು ASCII 7, ಎಕ್ಸ್ಟೆಂಡೆಡ್ ASCII ಬಂದ್ಬಿಟ್ಟು ಎಷ್ಟಿರ್ಬೋದು? ಓಕೆ, ಸೊ the right answer ಯಾವ್ದು ಇರ್ಬೋದು ಇದರಲ್ಲಿ? Of course, your guess is right. ASCII 7 and ASCII 8, that is C. Next question ಬಂದ್ಬಿಟ್ಟು XS3 code is also known as. XS3 code ನ ಏನಂತ ಕರೀತಾರೆ? Is it a weighted code or a cyclic redundancy code, self complementary code ಅಥವಾ algebraic code? What is the answer? Yes, the answer is C, that is self complementary code. One more question. Why can't gray code numbers be added like binary numbers? Gray code numbers na yake binary numbers tara add ಮಾಡಕ್ಕಾಗಲ್ಲ? ಏನಿರ್ಬೋದು main reason? Is it binary numbers are positionally weighted and gray code is not? ಅಥವಾ gray code numbers are positionally weighted and binary is not? Gray code uses a different numerical base than binary. Gray code has a different number of bits and its binary equivalent. ಯಾವ್ದು ಸರಿ? So yes, the right answer is binary numbers are positionally weighted and gray code is not. Okay. Last MCQ, which of the following is a valid encoding format in Unicode? Is it UTF-1, UTF-8, UTF-A or UTF-4? Is the right answer? Yes, you are right. It is UTF-8, that is B. So, I am thankful to you students for being with me and listening to the class.